ರೇವಣ್ಣಗೆ ಹೇಳಿ ಧಿಕ್ಕಾರ. ಈ ಕೂಡಲೇ ಪ್ರಜ್ವಲ್ ರೇವಣ್ಣನನ್ನು ಬಂಧಿಸಿ ರೇವಣ್ಣಗೆ ಉಗ್ರ ಶಿಕ್ಷೆ ವಿಧಿಸಿದೆ. ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿದ ಪ್ರಜ್ವಲ್ ರೇವಣ್ಣಗೆ ಧಿಕ್ಕಾರ. ಇವತ್ತಿನ ಹಾಸನದಲ್ಲಿ ಒಂದು ಪ್ರಕರಣ ನಡೆದಿದೆ. ಪ್ರಜ್ವಲ್ ರೇವಣ್ಣವರು ನಡೆತಕ್ಕಂಥ ಸಾಮೂಹಿಕ ಮಹಿಳೆಯರ ಮೇಲಿನ ದೌರ್ಜನ್ಯಗಳು ವರದಿಯಾಗಿ ಬೆಳಕಿಗೆ ಬಂದಿದೆ. ಅಪರಾಧಿ ಕೂಡ ಬಂಧಿಸಬೇಕು ಮತ್ತು ಈ ಒಂದು ಪ್ರಕರಣ ಕುರಿತಂತೆ ಒಂದು ಸೂಕ್ತವಾದಂಥ ನಿದರ್ಶನೀಯ ನಿಷ್ಪಕ್ಷಪಾತ ತನಿಖೆ ಆಗಬೇಕು ಮತ್ತು ಯಾರು ತಪ್ಪಿತಸ್ಥರು ಎಷ್ಟೇ ಪ್ರಭಾವಿ ವ್ಯಕ್ತಿಗಳಾಗಿರಲಿ ಯಾವ ಪ್ರಭಾವಕ್ಕೂ ಕೂಡ ಒಳಗಾಗದೇ ಸೂಕ್ತ ತನಿಖೆ ನಡೆದು ಉಗ್ರವಾದಂಥ ಶಿಕ್ಷೆಗೆ ಈಡು ಮಾಡಬೇಕು ಅಂತೇಳಿ ನಾನು AMSS ಜಿಲ್ಲಾ ಸಮಿತಿಯ ಪರವಾಗಿ ಒತ್ತಾಯಿಸ್ತಾ ಇದ್ದೀನಿ. ಇನ್ನೊಂದೆಡೆ ಮಹಿಳೆಯರೇನು ಇವತ್ತು ಅಸಹಾಯಕತೆಯಿಂದ ಒಳಗಾಗಿದ್ದಾರ, ಸಂತ್ರಸ್ತರಿದ್ದಾರ, ಸುಮಾರು ಜನ ಏನು ಹೆಣ್ಮಕ್ಳಿದಾರ, ಅವರಿಗೆ ಸೂಕ್ತವಾದಂಥ ರಕ್ಷಣೆ ಕೊಡಬೇಕು. ಅವರಿಗೆ ಸರ್ಕಾರಗಳು ಒಂದು ಏನು ರಕ್ಷಣೆ ಕೊಟ್ಟು ಈ ಮೂಲಕ ಅವರಿಗೆ ಸೂಕ್ತವಾದಂಥ ರಕ್ಷಣೆ ಕೊಟ್ಟು ಈ ಒಂದು ಪ್ರಕರಣದಲ್ಲಿ ಒಳಗಾದವರಿಗೆ ನ್ಯಾಯ ಒದಗಿಸುವಂಥ ನಿಟ್ಟಿನಲ್ಲಿ ತನಿಖೆಗಳಾಗಬೇಕು ಅಂತೇಳಿ ನಾನು ಒತ್ತಾಯಿಸ್ತಾ ಇದ್ದೀನಿ. ಮತ್ತು ಇನ್ನೊಂದೆಡೆ ಮಹಿಳೆಯರು ತಮಗಾದಂಥ ದೌರ್ಜನ್ಯ ಆಗಲಿ ಅನ್ಯಾಯನ ಸಹಿಸ್ಕೋಬಾರ್ದು. ಇವತ್ತೇನ ದೇಶದಲ್ಲಿ ಕುಸ್ತಿಪಟುಗಳು ಎದ್ನಿತ್ತು ಯಾವ ರೀತಿ ಹೋರಾಟಕ್ಕಿಳಿದ್ರು ಆ ಥರ ಪ್ರತಿಯೊಬ್ಬ ಮಹಿಳೆ ತನ್ನ ಮೇಲಾದಂಥ ದೌರ್ಜನ್ಯದ ವಿರುದ್ಧ ಅನ್ಯಾಯದ ವಿರುದ್ಧ ಪ್ರತಿಭಟಿಸಬೇಕು. ತಪ್ಪು ಮಹಿಳೆಯರದಲ್ಲ, ಈ ಒಂದು ಪ್ರಜ್ವಲ್ ರೇವಣ್ಣವ್ರದ್ದು ಇರಬೇಕಾದ್ರೆ ಯಾವ ಮಹಿಳೆನೂ ತಪ್ಪು ಮಾಡ್ದೇನೆ ಬಯಲಿಗೆಳಬೇಕು. ಯಾಕಂದ್ರೆ ಮುಂದೆ ಮಾಡ್ತಕ್ಕಂಥ ಒಂದು ಒಳ್ಳೆಯ ಸಮಾಜದ ನಿರ್ಮಾಣಕ್ಕಾಗಿ ಅನ್ಯಾಯನ ಒಗ್ಗಟ್ಟಾಗಿ ನಾವು ಪ್ರತಿಭಟಿಸೋದು ಬಹಳ ಮುಖ್ಯ ಇದೆ. ಹೆಣ್ಮಕ್ಳು ಒಗ್ಗಟ್ಟಾಗಬೇಕು. ಅವ್ರು ಮಾಡಿರೋ ತಪ್ಪಲ್ಲ ಇದು ಇಂಥ ರೇವಣ್ಣರಂಥ ಕಾಮುಕ ವ್ಯಕ್ತಿಗಳದು ಕೆಟ್ಟ ವ್ಯಕ್ತಿಗಳು ಬಯಲಿಗೆ ಬರಬೇಕಾದ್ರೆ ಹೆಣ್ಮಕ್ಳು ಒಗ್ಗಟ್ಟಾಗಿ ಬಯಲಿಗೆ ಬಂದು ಅನ್ಯಾಯನ ಪ್ರತಿಭಟಿಸಬೇಕು. ಅವರಿಗೆ ನಾವು ಬೆಂಬಲವಾಗಿ ನಿಲ್ತೀವಿ. ಅಸಹಾಯಕ್ಕೊಳಗಾದಂಥ ಹೆಣ್ಮಕ್ಳು ಬೆಂಬಲವಾಗಿ ನಾವಿರ್ತೀವಿ. ಅದೇ ರೀತಿ ಸರ್ಕಾರಗಳು ಕೂಡ ಅವ್ರಿಗೆ ಭದ್ರತೆ ಒದಗಿಸಬೇಕು ಅಂತೇಳಿ ನಾನು ಆಗ್ರಹಿಸ್ತಾ ಇದ್ದೀನಿ. ಇವತ್ತು ಪ್ರಜ್ವಲ್ ರೇವಣ್ಣ ಅವ್ರನ್ನ ಯಾವುದೇ ಪ್ರಭಾವಿತ ವ್ಯಕ್ತಿಗಳ ಅಭಯ ಹಸ್ತ ಇಲ್ಲದೆ ಇವತ್ತು ಅವ್ರನ್ನ ಉಗ್ರ ಶಿಕ್ಷೆ ನೀಡಿಬಿಟ್ಟು ಇವತ್ತು ನ್ಯಾಯ ಕೇಳಕ್ಕೆ ಬಂದರೆ ಈ ದೇಶದಲ್ಲಿ ನ್ಯಾಯ ಸಿಗುತ್ತೆ ಅನ್ನೋದನ್ನು ಪಾರದರ್ಶಕವಾಗಿ ಸರ್ಕಾರಗಳು ತೋರಿಸ್ಬೇಕು ಅಂತೇಳಿ ನಾನು ಆಗ್ರಹಿಸ್ತಾ ಇದ್ದೀನಿ. ಅದರ ಜೊತೆಯಲ್ಲಿ ಇವತ್ತು ಏನು ರಾಜಕೀಯ ಪಕ್ಷಗಳು ಅಂತ ಇದ್ದಾವೆ, ಇವತ್ತು ರಾಜಕೀಯ ಪ್ರತಿನಿಧಿಗಳು ಯುವ ಪ್ರತಿನಿಧಿಗಳು ಅಂತ ಹೇಳ್ಕೊಂಡು ಬರ್ತಿದ್ದಾರೆ. ನಿಜವಾಗ್ಲೂ ಇವ್ರಿಗೆ ನಾಚಿಕೆ ಆಗಬೇಕು. ಒಬ್ಬ ಯುವ ಪ್ರತಿನಿಧಿಯಾಗಿ 2800 ಹೆಣ್ಣು ಮಕ್ಕಳು ಜೀವನದಲ್ಲಿ ಆಟ ಆಡಿದಾರಲ್ಲ ಇವರು. ಚಿಕ್ಕ ಹುಡುಗಿರನ್ನು ಕೂಡ ಬಿಟ್ಟಿಲ್ಲ ಇವರು ಲೈಂಗಿಕ ದೌರ್ಜನ್ಯ ಮಾಡೋದ್ರಲ್ಲಿ. ಪೋಕ್ಸೋ ಕಾಯ್ದೆ ಅಡಿನಲ್ಲಿ ಇವ್ರನ್ನ ಒಳಗಾಕಬೇಕು. ಇವತ್ತು ದೇಶ ಬಿಟ್ಟು ಓಡೋಗಿ ಬಚ್ಚಿಟ್ಕೊಂಡಿದ್ದಾರೆ. ನಾನು ಕೇಳ್ತೀನಿ ಸ್ವಾಮಿ, ಈ ವ್ಯಕ್ತಿ ಈ ರಾಜಕೀಯ ಪ್ರತಿನಿಧಿ ದೇಶ ಬಿಟ್ಟು ಹೋಗೋದಕ್ಕೆ ಯಾರು ಇವ್ರಿಗೆ ಹೆಲ್ಪ್ ಮಾಡಿದ್ರು? ಇವತ್ತು 2800 ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸ್ತಿದ್ದಾರೆ ಅಂದರೆ ಯಾರೋ ತುಂಬ ಏನು ಅಸಹಾಯಕ ಹೆಣ್ಮಕ್ಳು ಅಷ್ಟೇ ಅಲ್ಲ, ಅವರು ಗೌರ್ಮೆಂಟ್ ಸರ್ವೆಂಟ್ಸ್ಗಳು ಇದ್ದಾರೆ, ಕೆಲಸ ಮಾಡೋರು ಇದ್ದಾರೆ, ಎಜುಕೇಟೆಡ್ಸ್ ಇದ್ದಾರೆ. ಅಂದರೆ ಇವತ್ತು ನಮ್ಮ ದೇಶದಲ್ಲಿ 21ನೇ ಶತಮಾನದಲ್ಲಿ ಇರುವಂಥ ನಮ್ಮ ದೇಶ ಬೇಟಿ ಬಚಾವೋ ಬೇಟಿ ಬಚಾವೋ ಅಂತ ಹೇಳುವಂಥ ಒಂದು ಸ್ಲೋಗನ್ಸ್ ಇಟ್ಕೊಂಡು ರಾಜಕೀಯ ಪ್ರತಿನಿಧಿಗಳು ಬರ್ತಾ ಇದ್ದಾರೆ. ಇವತ್ತು ನೋಡಬೇಕು, ಅವರಿಗೆ ಟಿಕೆಟ್ ಕೊಟ್ಟಿದ್ದಾರೆ ಇವತ್ತು BJPಯಿಂದ. ಇವತ್ತು ಕಾಂಗ್ರೆಸ್ ಆಗಲಿ BJP ಆಗಲಿ JDS ಆಗಲಿ ಇವತ್ತು ಲೈಂಗಿಕ ದೌರ್ಜನ್ಯಗಳನ್ನು ತಡೆಗಟ್ಟೋದಕ್ಕೆ ಯಾವ ಕೆಲಸನೂ ಮಾಡಿಲ್ಲ. ಯಾವ ಲೈಂಗಿಕ ಒಂದು ವಿಡಿಯೋಗಳನ್ನು ಇವತ್ತು ಹರಿಬಿಡ್ತಾ ಇದ್ದಾರೆ. ಅಶ್ಲೀಲ ಸಿನಿಮಾ ಸಾಹಿತ್ಯಗಳನ್ನ ಬ್ಯಾನ್ ಮಾಡಿಲ್ಲ. ಇವತ್ತು ಯುವ ಪ್ರತಿನಿಧಿಗಳೇ ಈ ರೀತಿ ಆದರೆ ನಮ್ಮ ದೇಶದ ಯುವಕರು ಸ್ಟೂಡೆಂಟ್ಸ್ ವಿದ್ಯಾರ್ಥಿಗಳ ಗತಿ ಏನು? ಅವರಿಗೆ ಯಾರು ಮುಂದಕ್ಕೆ ತಗೊಂಡು ಹೋಗ್ತಾರೆ? ಹಾಗಾಗಿ ನಾವು ಇವ್ರಿಗೆ ಪ್ರಜ್ವಲ್ ರೇವಣ್ಣಗೆ ಉಗ್ರ ಶಿಕ್ಷೆ ನೀಡಬೇಕು ಅಂತೇಳಿ ನಾವು MSS ಇಂದ ಒಂದು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಹಾಗೂ ಹೆಣ್ಣು ಮಕ್ಕಳು ಕೂಡ ಈ ವಿಡಿಯೋನ ನೋಡ್ತಿರೋಂಥ ಪ್ರತಿ ಹೆಣ್ಣು ಮಕ್ಕಳು ಕೂಡ ಸುಮ್ಮನೆ ಇರಬಾರ್ದು. ಪ್ರಜ್ವಲ್ ರೇವಣ್ಣ ಅಂತ ಹಲವಾರು ಕಾಮಕರಿದ್ದಾರೆ ನಮ್ಮ ದೇಶದಲ್ಲಿ. ಎಲ್ಲೇನು ಅನ್ಯಾಯ ನಡೀಲಿ, ಯಾವುದೇ ಹೆಣ್ಣು ಮಕ್ಕಳ ಮೇಲೆ ಅನ್ಯಾಯ ನಡೀಲಿ, ಫಸ್ಟ್ ನಾವು ಹೆಣ್ಣು ಮಕ್ಕಳಾಗಿ ಎದ್ದು ನಿಂತು ಹೋರಾಟ ಮಾಡಬೇಕು. ಈ ಹೋರಾಟಗಳಿಗೆ AMSS ಯಾವಾಗಲೂ ನಿಮ್ಮ ಬೆನ್ನಿಂದ ಇರುತ್ತೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.
ರೈತ ಪ್ರಜ್ವಲ್ ರೇವಣ್ಣಗೆ ಹೇಳಿ ಧಿಕ್ಕಾರ. ಆಲ್ ಇಂಡಿಯಾ ಮಹಿಳಾ ಸಾಂಸ್ಕೃತಿಕ ಸಂಘಟನೆಗಳು ಇವತ್ತು ಜಂಟಿಯಾಗಿ ನಗರದ ಅಂಬೇಡ್ಕರ್ ಸರ್ಕಲ್ದಲ್ಲಿ ಏನೊಂದು ಪೆನ್ಡ್ರೈವ್ ಲೈಂಗಿಕ ದೌರ್ಜನ್ಯ ಪ್ರಕರಣ ಪ್ರಜ್ವಲ್ ರೇವಣ್ಣ ವಿರೋಧಿಸಿ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಾನು ಮೊಟ್ಟ ಮೊದಲಿಗೆ ಇವತ್ತೇನೊಂದು ಮಾಧ್ಯಮದ ಮೂಲಕ ಈ ಸುದ್ದಿ ಹೊರಬಿತ್ತು. ಮಾಧ್ಯಮ ಸ್ನೇಹಿತರಿಗೆ ಧನ್ಯವಾದಗಳನ್ನು ಹೇಳ್ತೇವೆ. ಅವ್ರ ಜೊತೆಗೆ ಒಂದು ನಾಗರಿಕ ಸಮಾಜದಲ್ಲಿ ಇಡೀ ಪ್ರತಿಯೊಬ್ಬ ಮನುಷ್ಯನು ತಲೆ ತಳಗ ಮಾಡ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಮಾಡ್ಯಾರೆ. ಇದೊಂದು ಅನಾಗರಿಕತೆಯನ್ನು ಮೆರೆದಿದ್ದಾರೆ. ಅವರು ಯಾರು ಅಂದ್ರೆ ಒಬ್ಬ ಜವಾಬ್ದಾರಿತ ಸಂಸದ ಮತ್ತು 2018 ಏನಿವತ್ತು 2024 ಲೋಕಸಭಾ ಚುನಾವಣಾ ಅಭ್ಯರ್ಥಿ 3000ಕ್ಕೂ ಹೆಚ್ಚು ಹೆಣ್ಣು ಮಕ್ಕಳ ಜೊತೆ ಲೈಂಗಿಕ ಕಿರುಕುಳ ಲೈಂಗಿಕ ದೌರ್ಜನ್ಯ ಒಳಪಟ್ಟಿರ್ತಕ್ಕಂಥ ಪೆನ್ಡ್ರೈವ್ಗಳು ಹಾಸನದ ಬೀದಿ ಒಳಗೆ ಸಿಗ್ತಕ್ಕಂಥ ಪರಿಸ್ಥಿತಿ ಅದು. ಇದನ್ನು ನಾವು ನೋಡಿದಾಗ ಇವತ್ತು ನಮ್ಮನ್ನು ಆಳ್ವಿಕೆ ಮಾಡ್ತಕ್ಕಂಥ ಕಾಂಗ್ರೆಸ್ BJP JDS ಈ ಮೂರೂ ಪಕ್ಷದವರು ಮೊಟ್ಟ ಮೊದಲಿಗೆ ಅವ್ರನ್ನ ಅರೆಸ್ಟ್ ಮಾಡಿ ಜೈಲಿಗೆ ಹಾಕಬೇಕು. ಅದನ್ನು ಬಿಟ್ಕೊಂಡು ಅವ್ರಿಗೆ ವ್ಯವಸ್ಥೆ ಮಾಡಿ ನಮ್ಮ ರಾಷ್ಟ್ರದಿಂದ ಇನ್ನೊಂದು ರಾಷ್ಟ್ರಕ್ಕೆ ಅವ್ರನ್ನ ಪರಾರಿ ರೀತಿಯಾಗಿ ಮಾಡಿದ್ರು, ವ್ಯವಸ್ಥಿತವಾಗಿ ಕಳಿಸ್ಯಾರ. ಅವ್ರನ್ನ ಈ ಕೂಡಲೇ ಅರೆಸ್ಟ್ ಮಾಡಬೇಕು ಅಂತೇಳಿ ನಾವು ನಮ್ಮ ಸಂಘಟನೆಯಿಂದ ಆಗ್ರಹಿಸ್ತೇವೆ. ಇದ್ರ ಜೊತೆಗೇನೆ ಇವತ್ತು ಇಡೀ ರಾಜಕೀಯ ಚರ್ಚೆ ರಾಜಕೀಯ ವಿಶ್ಲೇಷಣೆ ಭಾಳ ಕೆಟ್ಟ ರೀತಿಯಿಂದ ನಡೀತಾ ಇದೆ. ಯಾಕೆ ಕೆಟ್ಟ ರೀತಿಯಿಂದ ನಡೀತಾ ಅಂದ್ರೆ ಒಬ್ಬರು ಕರ್ನಾಟಕದ ಮಾಜಿ ಮುಖ್ಯಮಂತ್ರಿಯವರು ಈ ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಅವ್ರು ಏನು ಹೇಳ್ತಾರ, ಇದನ್ನು ವಿರೋಧಿಸಿದವ್ರಿಗೆ ನೀವೇನು ಸಾಚಾಗಳತ್ತೆ ಪ್ರಶ್ನೆ ಮಾಡ್ತಾರೆ. ಈ ಘಟನೆ ಹೊರಬರಬೇಕಾದ್ರೆ ಯಾರು ಪೆನ್ಡ್ರೈವ್ಗಳನ್ನು ಹೊರತಂದರು, ಯಾರು ವಿಡಿಯೋಗಳನ್ನು ಮಾಡಿದ್ರು ಅವರು ಶಿಕ್ಷೆ ಆಗಲಿ ಅಂತ ಹೇಳ್ತಾರೆ. ಸನ್ಮಾನ್ಯ SD ಕುಮಾರಸ್ವಾಮಿ ಅವರೇ, ನಿಮ್ಮ ಮಗ ಈ ಅಮಾಯಕ ಬಡ ಹೆಣ್ಣು ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಕಿರುಕುಳ ಮಾಡ್ಯಾರ. ಮೊಟ್ಟ ಮೊದಲು ಅವ್ರಿಗೆ ಶಿಕ್ಷೆ ಆಗಲಿ, ಅವರು ಬಂಧನ ಆಗಲಿ, ಆಮೇಲೆ ನಿಮ್ಮ ರಾಜಕೀಯ ಕೆಟ್ಟ ಬುದ್ಧಿಯನ್ನು ತೋರ್ಸಕ್ಕೆ ಪ್ರಾರಂಭ ಮಾಡತ್ತಾರೆ ಅಂತೇಳಿ ಹೇಳಕ್ಕೆ ಇಷ್ಟಪಡ್ತೀವಿ. ಇನ್ನೊಂದು ಕೇಂದ್ರ ಗೃಹ ಸಚಿವರು ನಿನ್ನೆ ಗುವಾಹಟಿಯಲ್ಲಿ ಲೋಕಸಭಾ ಚುನಾವಣಾ ಪ್ರಚಾರ ಭಾಷಣದಲ್ಲಿ ಹೇಳ್ತಾರೆ, ಪ್ರಜ್ವಲ್ ಒಬ್ಬ ಮುಗ್ಧ, ಪ್ರಜ್ವಲ್ ಒಬ್ಬ ನಾರ್ಮಲ್ ಮನುಷ್ಯ, ಅವನು ಇಂಥ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ, ಇದು ಮೀಡಿಯಾದವರು ಬೋಗಸ್ ಸುದ್ದಿ ತೋರಿಸ್ತಾ ಇದ್ದಾರೆ ಅಂತೇಳಿ ಭಾಳ ಬೇಜವಾಬ್ದಾರಿ ಹೇಳಿಕೆ ನೀಡಿದ್ದಾರೆ. ಹೀಗಾಗಿ ಕೇಂದ್ರ ಗೃಹ ಸಚಿವರ ಹೇಳಿಕೆಯನ್ನು ನಾವು ಖಂಡಿಸ್ತೇವೆ. ಇನ್ನು ಅದಕ್ಕಿಂತ ಒಂದು ವಿತಂಡವಾದ ಏನು ಬರ್ತಾ ಇದೆ, ಇಂಥ ಎಲ್ಲ ಘಟನೆ ನಡೀಲಾಕ ಈ ಹೆಣ್ಣು ಮಕ್ಕಳು ತಮ್ಮ ಕೆಲಸದಗೋಸ್ಕರ ಪ್ರಜ್ವಲ್ ರೇವಣ್ಣ ಜೊತೆ ವ್ಯವಸ್ಥಿತವಾಗಿ ಮಾಡಿದ್ದಾರೆ ಅಂತ ಹೇಳ್ತಾರೆ. ಸ್ನೇಹಿತರೆ, ನಾವು ಅಧ್ಯಯನ ಮಾಡಬೇಕು. ಇದೊಂದು ಪುರುಷ ಪ್ರಧಾನ ಕುಟುಂಬ, ರೇವಣ್ಣವ್ರದ್ದು ಪಾಳೆಗಾರಿಕೆ ಕುಟುಂಬ. ಈ ಕುಟುಂಬದಲ್ಲಿ ಎಷ್ಟೋ ಬಡ ಹೆಣ್ಣು ಮಕ್ಕಳು ತಮ್ಮ ಕೆಲಸ ಕಾರ್ಯದಗೋಸ್ಕರ ಇಂಥ ಘಟನೆಗಳು ನಡೆದರೂ ಕೂಡ ಶೋಷಕರು ಶೋಷಣೆ ಒಳಪಟ್ಟವರು ಎರಡೂ ಒಂದೇ ಅಲ್ಲ, ದೌರ್ಜನ್ಯ ಮಾಡಿದವರು ದೌರ್ಜನ್ಯ ಒಳಪಟ್ಟವರು ಇಬ್ಬರು ಒಂದೇ ಅಲ್ಲ. ಇಲ್ಲಿ ಭಾಳ ಪ್ರಮುಖವಾಗಿ ದೌರ್ಜನ್ಯ ಮಾಡಿದವರು ಅಪರಾಧಿಗಳು. ಯಾಕಂದ್ರೆ ಇದೊಂದು ದೊಡ್ಡ ಅಪರಾಧ ಕೃತ್ಯ. ಇಂಥ ಅಪರಾಧ ಕೃತ್ಯದಲ್ಲಿ ಭಾಗಿಯಂಥ ಪ್ರಜ್ವಲ್ ರೇವಣ್ಣಿಗೆ ಉಗ್ರ ಶಿಕ್ಷೆ ಆಗಬೇಕು ಅಂತೇಳಿ ನಾವು ಸಂಘಟನೆಯಿಂದ ಆಗ್ರಹಿಸ್ತೇವೆ. ಸಮಾಜದಲ್ಲಿ ಇಂಥ ಕಠಿಣ ಶಿಕ್ಷೆ ಆಗಬೇಕಾದ್ರೆ ಹೆಚ್ಚು ಹೆಚ್ಚು ಹೋರಾಟಗಳು ಚಳವಳಿಗಳು ಪ್ರಬಲವಾಗಿ ಬೆಳೆದಾಗ ಇದು ಮೂರೂ ರಾಜಕೀಯ ಪಕ್ಷದಲ್ಲಿ ಇದೊಂದು ಸಂಸ್ಕೃತಿ ಪರಂಪರೆ ಇದೆ, ಇದು ಕಡಿವಾಣ ಹಾಕಬೇಕು. ತಿಲಾಂಜಲಿ ಹೇಳಬೇಕಂದ್ರೆ ಯುವಕರು ಮಹಿಳೆಯರು ಮುಂದೆ ಬರಬೇಕು, ಹೋರಾಟನ ಬಲಿಷ್ಠಗೊಳಿಸಬೇಕು ಅಂತೇಳಿ ನಾವು ಆಗ್ರಹಿಸ್ತೇವೆ.